ಇನ್ನು ಪಾಕಿಸ್ತಾನದ 50 ಡ್ರೋನ್ಗಳನ್ನು ಹೊಡೆದುಡಿಸಲಾಗಿದೆ. ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸುವಲ್ಲಿ ಭಾರತೀಯ ವಾಯುಪಡೆ ಹಾಗೂ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಪಾಕಿಸ್ತಾನದ ದಾಳಿಗೆ ಸೇನೆ ಕೂಡ ಕೌಂಟರ್ ಕೊಡ್ತಾ ಇದೆ. ಭಾರತದಲ್ಲಿ ಹಲವು ನಗರಗಳನ್ನು ಗುರಿಯಾಗಿಸಿ ಟಾರ್ಗೆಟ್ ಮಾಡಲಾಗಿತ್ತು. ಪಾಕಿಸ್ತಾನ ನೇರವಾಗಿ ಉಧಂಪುರ್, ಸಾಂಬಾ, ಜಮ್ಮು, ಅಖ್ನೂರ್, ನಾಗ್ರೋಡ್ ಭಾಗದಲ್ಲಿ ಅಟ್ಯಾಕನ್ನು ಮಾಡಲಾಗಿತ್ತು. ಇನ್ನು ಅದೇ ರೀತಿ ಪಠಾಣ್ಕೋಟ್ ಏರ್ಬೇಸ್ ಮೇಲೂ ಕೂಡ ಪಾಕಿಸ್ತಾನ ದಾಳಿ ನಡೆಸುವಂತಹ ಪ್ಲಾನ್ ಹೊಂದಿತ್ತು. ಪಾಕಿಸ್ತಾನದ ಡ್ರೋನ್ ದಾಳಿಯನ್ನೇ ಸೇನೆ ಸಂಪೂರ್ಣ ನಾಶಗೊಳಿಸಿದೆ. ಭಾರತದ L-17 ಗನ್, ZU-23mm ಗನ್ ಮೂಲಕ ಅಟ್ಯಾಕ್ ಮಾಡಲಾಗಿದೆ. ಇದರ ಜೊತೆಗೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪೃಥ್ವಿ, ಆಕಾಶ್ ಹಾಗೂ S-400 ಎಲ್ಲವನ್ನೂ ಕೂಡ ಇಂಟಿಗ್ರೇಟೆಡ್ ಆಗಿರುವಂಥ ವ್ಯವಸ್ಥೆ ಸಿಸ್ಟಮ್ ನಮ್ಮ ಭಾರತದ ಸೇನಾಪಡೆಗಳ ಬಳಿ ಇದೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಸೇನೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಹಾಯವಾಯಿತು. ಇದರ ಜೊತೆಗೆ ಪ್ರಮುಖವಾಗಿ ಹೇಳಬೇಕು ಅಂದರೆ ಜಮ್ಮು ಕಾಶ್ಮೀರದಿಂದ ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಇನ್ಫ್ಯಾಕ್ಟ್ ಪಂಜಾಬ್, ರಾಜಸ್ಥಾನ್, ಗುಜರಾತ್ ಈ ಗಡಿ ಭಾಗದ ಸುಮಾರು 23 ಜಿಲ್ಲೆಗಳಲ್ಲಿ ನಿನ್ನೆ ಬ್ಲ್ಯಾಕ್ಔಟ್ ಮಾಡಲಾಗಿತ್ತು. ಸಂಪೂರ್ಣವಾಗಿ ಆ ಗಡಿ ಪ್ರದೇಶದಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ನಿನ್ನೆ ರಾತ್ರಿ ಕದನ ವಿರಾಮ ಈಗಾಗಲೇ ಉಲ್ಲಂಘನೆ ಆಗಿದೆ. ಇದರ ಜೊತೆಗೆ LOCಯನ್ನು ಉಲ್ಲಂಘಿಸಿ ಭಾರತದ ನುಗ್ಗೋದಕ್ಕೆ ಅನೇಕರು ಪ್ರಯತ್ನ ಪಟ್ಟಿದ್ದರು. ಪ್ರಮುಖವಾಗಿ ನುಸುಳುಕೋರರು ಉರಿ ಭಾಗದಲ್ಲಿ ಹಾಗೂ ಸಾಂಬಾ ಭಾಗದಲ್ಲಿ ನುಸುಳುಕೋರರು ಭಾರತದತ್ತ ಪ್ರವೇಶ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಈ ಸಂದರ್ಭದಲ್ಲಿ ಭಾರತೀಯ ಭೂಸೇನೆ ಕೂಡ ಆರ್ಟಿಲರಿ ಶೆಲ್ಲಿಂಗನ್ನು ಓಪನ್ ಮಾಡಿದೆ. ಜೊತೆಗೆ ಅನಂತ್ನಾಗ್ ಸೇರಿದಂತೆ, ಉರಿ ಸೇರಿದಂತೆ, ಬಾರಾಮುಲ್ಲಾ ಸೇರಿದಂತೆ ಈ ಭಾಗದಲ್ಲಿ ಹೆಚ್ಚಿನ ದಾಳಿ ಆಗಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಪಾಕಿಸ್ತಾನ ನಾಗರಿಕ ವಸತಿ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ ಈಗಾಗಲೇ ಬಾಂಬ್ ಮತ್ತು ಶೆಲ್ಲಿಂಗನ್ನು ಮಾಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಕೂಡ ಈಗಾಗಲೇ ಅಟ್ಯಾಕ್ ಮಾಡ್ತಾ ಇದೆ.